ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಹೃದಯದುಬ್ಬರವೇನು ಹೊಟ್ಟೆಯುಬ್ಬರದಂತೆ, ಅದರಿಳಿತ ಕೊರಳ ನಾಳದ ಸದ್ದಿನಿಂದ, ಅದೆ ನಗುವು ದುಗುಡಗಳು, ಅದೆ ಹೊಗಳು ತೆಗಳುಗಳು, ಅದನಿಳಿಸೆ ಶಾಂತಿಯೆಲೋ ಮಂಕುತಿಮ್ಮ. 386ನೇ ಕಗ್ಗ. ಹೃದಯದುಬ್ಬರ, ಮನಸ್ಸಿಗೆ ಏನೋ ಹಿಂಸೆ ಅದು ಇದ್ದರೆ ಅದು ಹೆಂಗಪ್ಪ ಅಂದರೆ ಅದು ಹೊಟ್ಟೆಯುಬ್ಬರದಂತೆ ಅಂತೆ. ಹೊಟ್ಟೆ ಉಬ್ಬರಿಸ್ಕೊಂಬಿಟ್ರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ತೇಗ್ ಬಂದರೆ ಅಬ್ಬಾ ಅಂತ ರಿಲೀಫ್ ಆಗುತ್ತಲ್ಲ, ಹಾಗೇ ಹೃದಯದ ಉಬ್ಬರನ ಇಳಿಸೋದಕ್ಕೂ ಗಂಟಲ ನಾಳದ ಸದ್ದಿನಿಂದನೇ ಸಾಧ್ಯ ಅಂತ ಹೇಳ್ತಾರೆ DVG ಅವರು. ಅದರಿಳಿತ ಕೊರಳ ನಾಳದ ಸದ್ದಿನಿಂದ. ಆ ಕೊರಳ ನಾಳದ ಸದ್ದು ತೇಗ್ ಬೇರೆ ಥರ ಆದರೆ ಹೃದಯದುಬ್ಬರ ಇಳಿಸುವ ಸದ್ದು ಯಾವುದು? ಅದೇ ನಗುವು ದುಗುಡಗಳು, ಅದೇ ಹೊಗಳು ತೆಗಳುಗಳು, ಅದನ್ನಿಳಿಸೆ ಶಾಂತಿಯಲು. ಆ ನಗು ಅಳು ನಮ್ದು ಏನೋ ಮನಸ್ಸಲ್ಲಿ ಕಟ್ಕೊಂಡಿದ್ದ ದುಃಖ, ಏನೋ ಕಮ್ಯುನಿಕೇಷನ್ ಗ್ಯಾಪು, ಅದನ್ನೆಲ್ಲ ಹೇಳ್ಕೊಂಡ್ಬಿಟ್ರೆ ಮಾತಾಡಿದ್ರೆ ಹೃದಯದ ಉಬ್ಬರ ಕಡಿಮೆ ಆಗುತ್ತೆ. ಅದನ್ನಳಿಸೆ ಶಾಂತಿಯಲ್ಲೂ ಅದೆಲ್ಲ ಆಚೆಗೆ ಬಂದುಬಿಡ್ಬೇಕು, ಆವಾಗ ಹೃದಯ ಹಗುರಾಗುತ್ತೆ, ನಮ್ಮ ಬ್ಯಾಗೇಜ್ ಕಡಿಮೆ ಆಗುತ್ತೆ ಅಂತ. ಆ ಮಾತನ್ನು ನಾನು 100% ನಂಬ್ತೀನಿ. ಕಮ್ಯುನಿಕೇಷನ್ನಿಂದ ಸಾಧ್ಯ ಆಗದೇ ಇರೋದು ಏನೂ ಈ ಜಗತ್ತಿನಲ್ಲಿ ಇಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಟೋನ್ನಲ್ಲಿ ಮಾತಾಡಬೇಕು ಅಷ್ಟೆ. ಬಾಯಿ ತೆಗೆದು ಮಾತಾಡಬೇಕು ಸ್ಪಷ್ಟವಾಗಿ, ಹೀಗೀಗಿದೆ ಹೀಗೀಗಿದೆ, ಅದರಿಂದ ನನಗೀಗ ಅನ್ನಿಸ್ತಿದೆ ಅಂತ ಬಾಯಿ ತೆಗೆದು ಮಾತಾಡಿದ್ರೆ ಯಾವುದೋ ಒಂದು ಪರಿಹಾರ ಹೊರಗೆ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ನಾವು ಇಲ್ಲಿಯವರೆಗೆ ಯಾವ್ಯಾವುದೆಲ್ಲ ಕಷ್ಟಗಳಿಗೆ ನೀವು ಸುಮ್ಮನೆ ಒಂದ್ಸಲ ನಿಮ್ಮ ಬದುಕನ್ನು ರೀಕಾಲ್ ಮಾಡ್ಕೊಂಡು ನೋಡಿ. ಯಾವಾಗೆಲ್ಲ ನಾವು ಪರದಾಡಿದ್ದೀವಿ, ಸ್ಟ್ರೆಸ್ಸಲ್ಲಿದ್ದೀವಿ, ಸಂಬಂಧಗಳು ಹಳಸಿವೆ, ಆವಾಗೆಲ್ಲ ಪ್ರಾಬ್ಲಮ್ ಆಗಿರೋದು ನಾವು ಸರಿಯಾಗಿ ಏನನ್ನೋ ಕಮ್ಯುನಿಕೇಟ್ ಮಾಡದೇ ಇರೋದು. ನನಗೆ ನಿನ್ನ ಕಂಡ್ರೆ ಇಷ್ಟ ಇದೆ, ನಿನ್ನ ಕಂಡ್ರೆ ಗೌರವ ಇದೆ, ಆದರೆ ಈ ಕೆಲಸವನ್ನು ಮಾಡೋದಕ್ಕೆ ನನಗೆ ಸಮಯ ಇಲ್ಲ, ಹಾಗಂತ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ, ದಯವಿಟ್ಟು ಈ ಕೆಲಸಕ್ಕೆ ಇನ್ಯಾರನ್ನಾದರೂ ಹುಡುಕೋ ಅಂತ ಬಾಯಿ ತೆಗೆದು ಒಂದು ಮಾತು ಹೇಳಿಬಿಟ್ಟಿದ್ದಿದ್ರೆ ಎಷ್ಟೋ ಸ್ನೇಹಗಳು ಉಳಿದೋಗಿರ್ತಿದ್ವು. ಆಯಿತು ಆಯಿತು ಮಾಡ್ತೀನಿ ಅಂತ ಹೇಳಿರ್ತೀವಿ, ಆದರೆ ಅದನ್ನು ಮಾಡೋ ವ್ಯವಧಾನವಾಗಲಿ ಸ್ಕಿಲ್ಲಾಗಲಿ ಬಹುಶಃ ನಮಗಿರಲಿಲ್ವೇನೋ. ಮಾಡ್ತೀನಿ ಅಂತ ಹೇಳಿ ಮಾಡದೆ ಉಳಿದಾಗ ಸಂಬಂಧಗಳು ಕೆಟ್ಟಿರಬಹುದು. ನೀ ಏನು ಯೋಚಿಸ್ಬೇಡ, ಸಮಾಧಾನ ಮಾಡ್ಕೋ, ನಾನು ಇದ್ದೀನಿ ಅಂತ ಒಂದು ಅಂದಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗಿರ್ತಿತ್ತು, ಅವನು ಯಾವ ಮಾತು ಆಡಲಿಲ್ಲ ಅನ್ನೋದ್ರಿಂದ ಸಮಸ್ಯೆಗಳು ಹುಟ್ಟಿರಬಹುದು. ಕಮ್ಯುನಿಕೇಷನ್, ಮಾತಾಡಿ ನಮ್ಮ ಹೃದಯದ ಉಬ್ಬರವನ್ನು ಇಳಿಸಿಕೊಂಡ್ರೆ ಜಗತ್ತಿನ 90% ಸಮಸ್ಯೆಗಳಿಗೆ ಅಲ್ಲಿ ಸೊಲ್ಯೂಷನ್ ಇರುತ್ತೆ. ಇವತ್ತು ನೀವು ಯಾವುದಾದ್ರೂ ಸಮಸ್ಯೆ ಎದುರಿಸ್ತಿದ್ರೂ ಕೂಡ ಈ ಪರಿಹಾರ ಸೂತ್ರವನ್ನು ಯೋಚಿಸಲೇಬೇಕು. ಮಾತಾಡಿ ಏನನ್ನಾದರೂ ಬಗೆಹರಿಸ್ಕೊಳ್ಬಹುದಾ? ನಾನು ಮಾತಾಡುವ ಮೂಲಕ ಹೀಗೀಗಿದೆ ಅಂತ ಕ್ಲಾರಿಫೈ ಮಾಡೋದ್ರ ಮೂಲಕ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ಒಂದು ಸಲ ಯೋಚನೆ ಮಾಡಿ ನೋಡಿ, ಅದರಿಂದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಅದರಿಳಿತ ಕೊರಳ ನಾಳದ ಸದ್ದಿನಿಂದ, ಅದೇ ನಗುವು ದುಗುಡಗಳು. ನಾವು ನಮ್ಮ ಅಳು ನಗು ಹೊಗಳು ತೆಗಳುಗಳಿಗೆ ವೆಂಟ್ ಔಟ್ ಇದ್ದಿದ್ದು ಕೊರಳ ನಾಳದ ಸದ್ದಿನಿಂದ. ಆದರೆ ನಾವು ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಆ ದುಗುಡಗಳನ್ನು, ದ್ವೇಷವನ್ನು, ಕೋಪವನ್ನು ಹೊರಗೆ ಹಾಕೋದಕ್ಕೆ ಬೇಕಾದಷ್ಟು ವೆಂಟ್ಗಳಿವೆ, ಬೇಕಾದಷ್ಟು ಔಟ್ಲೆಟ್ಗಳಿವೆ, ದಾರಿಗಳಿವೆ. ಅಂತೆಯೇ ನಾವು ಧನಾತ್ಮಕವಾದ್ದೇನೋ ಹೊಗಳು ಅಥವಾ ನಗು ಇದನ್ನು ಹೊರಹಾಕೋಕ್ಕೂ ಕೂಡ ಅದೇ ವೆಂಟ್ಗಳು ಇವೆ. ನಾವು ಏನನ್ನು ಹೊರಗೆ ಹಾಕಿ ಯಾವ ಇಮೇಜ್ನ ಜನರ ಮುಂದೆ ಸೃಷ್ಟಿಸ್ಕೋತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿದೆ. ಆದರೆ ಒಂದು ನೆನಪಿಡಬೇಕಾದ್ದು, ಇದು ಮರೆಗುಳಿತನದ ಯುಗ ಅಲ್ಲ. ನಾವು ಏನನ್ನೇ ಹೊರಹಾಕಿದ್ರು, ನಾವು ಹೊರಹಾಕಿದ ದುಗುಡ, ಹೊರಹಾಕಿದ ದ್ವೇಷ, ಹೊರಹಾಕಿದ ಕೋಪ ಎಲ್ಲವೂ ಶಾಶ್ವತವಾಗಿ ಡಿಜಿಟಲ್ ಜಗತ್ತಿನಲ್ಲಿ ಸ್ಟೋರ್ ಆಗ್ತಾ ಇದೆ. ಮತ್ತೆ ಅದು ಮೇಲೆ ಬಂದು ಅದನ್ನು ನೆನಪಿಸ್ತಾ ಇರುತ್ತೆ. ಆದ್ದರಿಂದ ಕೊರಳ ನಾಳದ ಸದ್ದಿನಿಂದ ಅದನ್ನು ವೆಂಟ್ ಔಟ್ ಮಾಡಿಬಿಡಿ, ಆವಾಗ ಮರೆತು ಹೋಗೋದಕ್ಕೆ ಸುಲಭವಾಗುತ್ತೆ. ನಮ್ಮ ಎಲ್ಲ ಕೋಪ, ತಾಪ, ಸಿಟ್ಟು, ನಿರಾಸೆ, ಸೆಡವುಗಳನ್ನೆಲ್ಲ ಯಾರಿಗೆ ಹೇಳಬೇಕೋ ಅವರಿಗೆ ಸರಿಯಾದ ಟೋನಿನಲ್ಲಿ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಅರ್ಥೈಸ್ಬಿಟ್ಟು ತಲೆಯಿಂದ ಆಚೆ ಹಾಕ್ಬಿಟ್ರೆ ಮರ್ತೋಯ್ತು ಅದು. ನಗು, ಸಂತೋಷ, ಯಾರನ್ನಾದರೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು, ಯಾರನ್ನಾದರೂ ಹೊಗಳಬೇಕಾಗಿರೋದು ಅಂಥದ್ದನ್ನು ಡಿಜಿಟಲಿ ಅದನ್ನು ಸ್ಟೋರ್ ಮಾಡಿ, ಅದು ಮತ್ತೆ ಮೇಲೆದ್ದು ಬರ್ತಾ ಇರುತ್ತೆ. ನೀವು ಒಬ್ಬರನ್ನು ಹೊಗಳಿದ್ರಿ, ಒಬ್ಬರ ಒಳ್ಳೆ ಕೆಲಸವನ್ನು ಪ್ರಶಂಸೆ ಮಾಡಿದ್ರಿ, ನಿಮ್ಮ ನಗುವನ್ನು ಹಂಚ್ಕೊಂಡಿದ್ರಿ, ನೀವು ಕಳೆದ ಒಳ್ಳೆ ಕಾಲವನ್ನು ನೆನಪಿಸಿದ್ರಿ, ಅದನ್ನು
ಈ ಸೋಷಿಯಲ್ ಮೀಡಿಯಾ ಮತ್ತೆ ಮತ್ತೆ ನಿಮಗೆ ನೆನಪಿಸ್ತಾ ಇರುತ್ತೆ. ನೀವು ಯಾರನ್ನು ಪ್ರಶಂಸಿಸಿದ್ರೋ ಅವರನ್ನು ನೆನಪಿಸ್ತಾ ಇರುತ್ತೆ. ಆದ್ದರಿಂದ ಕೊರಳ ನಾಳದ ಸದ್ದಿನಿಂದ ನೆಗೆಟಿವ್ನ ಮತ್ತು ಬೇರೆ ಎಲ್ಲ ಮೀಡಿಯಾಗಳಿಂದ ಪಾಸಿಟಿವ್ನ ಹಂಚೋದಕ್ಕೆ ಶುರು ಮಾಡೋಣ. ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.